ನೀರು ಕುಡಿತಿರ್ತಾನೆ, ಶುದ್ಧ ನೀರು ಕುಡಿತಿರ್ತಾನೆ. ಅಚ್ಚ ಪಾನಿ ಪೀಕೆ, ಬಿಸ್ಲರಿ ಪಾನಿ ಪೀಕೆ, ಮಿನರಲ್ ವಾಟರ್ ಪೀಕೆ ಅಂತ ಪ್ಯೂರಿಫೈಡ್ ವಾಟರ್. So purification is very important even in the voter list. Purification ಅಂದ್ರೆ ಈ ಮತದಾರ ಪಟ್ಟಿಗೆ ಶುದ್ಧೀಕರಣ ಕಾರ್ಯಕ್ರಮ ಇದು. ಈ ಜಿಲ್ಲೆಯ ಇಡೀ ಭಾರತದಲ್ಲಿ ಮತದಾರರ ಪಟ್ಟಿಯ ಬಗ್ಗೆ ಶುದ್ಧೀಕರಣ ಮಾಡತಕ್ಕಂಥ ಕೆಲಸ ಮಾಡ್ತಾರೆ. ಅಂದ್ರೆ ಇವತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ಕಡೆಯಿಂದ ಆದೇಶ ಆಗಿದೆ. ಅವ್ರು ಹೇಳಿದ್ದಾರೆ ಎಲ್ಲಾ ಕೊಳಸಿದೆ, ನೀರಿನ ಕಲ್ಪೆ ಇದೆ. ಇವತ್ತು ಅನ್ನ ತಿಂತೀವ ನಾವು, ಅನ್ನ ಇಟ್ಟು ಶುದ್ಧದ ಕ್ಲೀನದ ಇವಾಗ ಹೊರತು ಈ ಹೋಟೆಲ್ ಭಾಳ ಕ್ಲೀನ್ ಇರ್ತದೆ, ಊಟ ಮಾಡ್ತೀವಿ ಅಂತಿವ ಇಲ್ಲ ಅಂತಿರ್ತಾರೆ. ಹಾಗೆ ನೀರು ಕುಡಿಬೇಕಾದ್ರೆ ಕ್ಲೀನ್ ಅದರ ಇಲ್ಲ ಅಂತ ಹೇಳ್ತೀವಿ, ಕ್ಲೀನ್ ಇದ್ರೆ ನೀರು ಕುಡಿತಿರ್ತಾನೆ. ಹಾಗೆ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಅದನ್ನ ಉಳಿಬೇಕಂದ್ರೆ ಒಂದು ಕ್ಲೀನ್ ಮತದಾರ ಪಟ್ಟಿ ಬೇಕು ತಾನೆ. ಕ್ಲೀನ್ ಆಗಿರ್ತಕ್ಕಂಥ ಮತದಾರರ ಪಟ್ಟಿ ಬೇಕು. ಇದು ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿರ್ತಕ್ಕಂಥ ಏನಾಗುತ್ತೆ ಅದು ವೋಟರ್ ಲಿಸ್ಟ್. ವೋಟರ್ ಲಿಸ್ಟ್ ಕ್ಲೀನ್ ಪ್ಯೂರಿಫೈಡ್ ವೋಟರ್ ಲಿಸ್ಟ್ ಅಲ್ಲಿದ್ದರೆ ಮಾತ್ರ ಒಂದು ಸರಿಯಾದ ಒಂದು ನಿಜವಾದ ಒಂದು ನಾಯಕನಿಗೆ ನಾವು ಆಯ್ಕೆ ಮಾಡಬಹುದು. ಡಬಲ್ ಎಂಟ್ರಿ ಇರೋರು, ಟ್ರಿಪಲ್ ಎಂಟ್ರಿ ಇರೋರು, ರೂರಲ್ ಎಂಟ್ರಿ ಇರೋರು, ನಕಲಿ ಎಂಟ್ರಿ ಇರೋರು, ಬೇರೆ ಕಡೆ ಎಂಟ್ರಿ ಮಾಡಿದವರು ಬಂದು ವೋಟ್ ಮಾಡಿದ್ರೆ ಅದು ಪ್ಯೂರಿಫೈಡ್ ಆಗುತ್ತಾ? ಆಗಲ್ಲ, ಅದು ತಪ್ಪಾಗುತ್ತೆ. ಒಬ್ಬರನ್ನ ಹತ್ತಿರ ತಗೊಂಡ್ರೆ ನಿಮ್ದೇ ವೋಟ್ ಇರ್ತದೆ, ನಿಮ್ಮ ಓಟ್ನಾಗ ನಂದೇ ಫೋಟೋ, ಇವಾಗ ವೋಟಿಗೆ ಹೋಗಿರಲ್ಲ, ನಾನು ನಿಮ್ಮ ಫೋಟೋ ಹಚ್ಕೊಂಡು ವೋಟ್ ಹಾಕ್ಬಿಟ್ರೆ ಬಂದಿರ್ತೀರಿ, ಇಲ್ಲಿ ನಮ್ಮ ವೋಟ್ ಹಾಕಿರಲ್ಲ. ಇಂಥವು ಆಗಿರ್ತಾರೆ ಮಾಡ್ತಾರೆ, ಆಗಿರ್ತಾನೆ. ಇದು ತಿದ್ದುಪಡಿ ಮಾಡ್ತಕ್ಕಂಥದ್ದು ಯಾರು ವೋಟರ್ ಲಿಸ್ಟಲ್ಲಿ ಇಲ್ಲಿ ಹೆಸರು ಹೋಗೋದಿಲ್ಲ. ಒಂದು ತಿಂಗ್ ಕರೆಕ್ಷನ್ ಅನ್ನ ಮಾಡ್ಕೋಬೇಕು. ಇದಾರ ಇಂಥವಿದ್ದಾರೆ, ಇದಾರ ಅಂದ್ರೆ ಮ್ಯಾಪಿಂಗ್ ಮಾಡ್ತಾರೆ. ಮ್ಯಾಪಿಂಗ್ ಮಾಡಿದ್ರೆ 2002 ಇಂದ ಪಟ್ಟ ಹೇಳಿಲ್ಲ, 2002ರಿಂದ ಅವ್ರ ತಂದೆ ಹೇಳಿದ್ರು, ಅದರಿಂದ ಮ್ಯಾಪಿಂಗ್ ಮಾಡ್ಕೊಳ್ಬೇಕು. ಆದ್ರೆ ಅವ್ರು ಸೊಸೆ ಮನೆ ಬಂದರೆ, ಫಾರ್ ಎಕ್ಸಾಂಪಲ್ ಈಗ ಭಾರತೀಯ ಇರ್ತಾರೆ, ಅವ್ರು ಬಂದ್ಬಿಟ್ಟು ಇಲ್ಲಿ ಮದುವೆ ಆಗಿರ್ತಾರೆ, ಆದ್ರೆ ಅವ್ರು ಇವ್ರ ಮಗಳ ಅಂತ ಹೇಳಿ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ವಿಲೇಜಗಳು ಕೂಡ, ಇದರಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಈಗಾಗಲೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಟೀಚರ್ಸ್ಗೆ ಕೊಡಬೇಕಾಗಿತ್ತು. ಅದರ ಬದಲು ಅಂಗನವಾಡಿ ಟೀಚರ್ಸ್ ಕೊಟ್ಟು ಅವ್ರ ಮೂಲಕ ಮಾಡಿಸ್ತಾ ಇದ್ದಾರೆ. ಮ್ಯಾಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ. ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು ಹೇಗೆ ಮಾಡಬೇಕು? ಸೊಸೆ ಮನೆಗೆ ತಾಯಿ ಮನೆಗೆ 2002 ಡೀಟೇಲ್ ಕೊಡಬಿಟ್ಟು ಮಗಳಿನಂತೆ ಮಗಳಿದ್ದಾಳೆ ಅಂತ ಕೊಡ್ತಾ ಇದ್ದಾರೆ. ಮಗಳು ಹೇಗೆ ಆಗ್ತಾರೆ? ಹಾಗೆ ಮಾಡಿದ್ರೆ ಹೇಗೆ ಮ್ಯಾಪಿಂಗ್ ಆಗ್ತದೆ? ತಂದೆ ತಾಯಿಗೆ ಹಿಸ್ಟ್ರಿ ಕೊಡ್ಬೇಕಲ್ಲ, ಹಿಸ್ಟ್ರಿ ಕೊಡ್ಬೇಕಲ್ಲ. ಯಾಕಂದ್ರೆ ಗಡಿ ಭಾಗ ಇದೆ, ಪಕ್ಕದಲ್ಲಿ ತೆಲಂಗಾಣ ಇದೆ, ಜೈನಾಬಾದ್ ತೆಲಂಗಾಣ ಹೆಸರು ಬರ್ತಾರೆ. ಯಾಕೆ ಬರಬೇಕು? ಅವ್ರ ಚುನಾವಣೆ ಬೇರೆ ಸಮಯದಲ್ಲಿ ಇರ್ತದೆ, ನಮ್ಮ ಚುನಾವಣೆ ಬೇರೆ ಸಮಯದಲ್ಲಿ ಇರ್ತದೆ. ಆ ಟೈಮಲ್ಲಿ ಮತದಾರ ಹಾಕಿ ಅವರ ನಿಜವಾದ ಕೆಲಸ ಮಾಡ್ತಕ್ಕಂಥವ್ರು, ನಿಜವಾದ ಲೀಡರ್ಗಳು ಗೆಲ್ಬೇಕಾನೆ, ನಿಜವಾದ ನಾಯಕತ್ವ ಬರ್ಬೇಕಾನೆ, ಕೆಲಸ ಮಾಡ್ತಕ್ಕಂಥವ್ರು, ಸಮಾಜ ಪರವಾಗಿ ನಿಂತಕ್ಕಂಥವ್ರು, ನಿಷ್ಪಕ್ಷವಾಗಿ ಕೆಲಸ ಮಾಡ್ತಕ್ಕಂಥವ್ರು ನೀವು ಆಯ್ಕೆ ಮಾಡಬೇಕು. ನಿಮ್ಮ ಮತನ, ನಿಮ್ಮ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಹಕ್ಕು. ಒಬ್ಬರಿಗೆ ಒಂದು ಮತ ಏನ್ ಹೇಳಿದ್ದಾರೆ? ಒಬ್ಬರಿಗೆ ಒಂದು ಮತ ಸಮಾನತೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಹಕ್ಕನ್ನ ನಾವು ಚಲಾಯಿಸಬೇಕು. ನಮ್ಮ ಹಕ್ಕನ್ನ ಬೇರೆಯವರಿಗೆ ಕೊಡಬಾರದು. ಆದ್ರೆ ನಮ್ಮನೇಲೆ ನಮ್ಮದರಲ್ಲೇ ತಿದ್ದುಪಡಿ ಇರೋದು. ನನ್ನ ಹೆಸರು ಇರ್ತದೆ ಸೂರ್ಯಕಾಂತ್, ಆಧಾರದಲ್ಲಿ ಜೀನ್ ಹಾಕ್ಬಾರ್ದು, ಸೂರ್ಯಕಾಂತ್ ಗುರುಪಾದಪ್ಪನ ಹಾಕ್ಬಾರ್ದು ಇರ್ತದೆ. ವೋಟರ್ ಲಿಸ್ಟ್ ಬರೀ ಸೂರ್ಯಕಾಂತ್ ಹಾಕ್ಬಾರ್ದು ಇಲ್ಲ. ಎಂಟ್ರಿ ನೋಡ್ಕೋಬೇಕು, ಕರೆಕ್ಷನ್ ಮಾಡ್ಕೋಬೇಕು. ನಮ್ಮ ವೋಟರ್ ಲಿಸ್ಟ್ ಕೂಡ ಸೂರ್ಯಕಾಂತ್ ಗುರುಪಾದಪ್ಪನ ಹಾಕ್ಬಾರ್ದು